ಹಾಯ್ ಫ್ರೆಂಡ್ಸ್, ಸಾಸಿವೆ, ಒಂದು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ಕುಕ್ಕರಲ್ಲಿ 3 ಬದನೆಕಾಯಿ, ರುಚಿಗೆ ತಕ್ಕಷ್ಟು ಒಂದು 6-7 ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೀನಿ. ಇದು ಸುಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಟವ್ ಮೇಲೆ ಮೊದಲೆಲ್ಲ ಕೆಂಡದಲ್ಲಿ ಸುಡ್ತಾಯಿದ್ರು, ಈಗ ಆಗಲ್ಲ ಅಂತ ಬೇಯಿಸ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ, ಒಂದು 4-5 ಬೆಳ್ಳುಳ್ಳಿ ಹೆಸಳು, ಚಿಟಿಕೆ ಅರಿಶಿನ ಇಷ್ಟು ಹಾಕ್ಕೊಂಡು ಒಂದ್ಸಲ ಮಿಕ್ಸಿ ಆಡ್ಕೊಂಡ್ಬಿಡೋಣ. ಇದಕ್ಕೆ ಆ ಬೆಂದಿರೋ ಬದನೆಕಾಯಿ ಹಾಕ್ಕೊಂಡು ಒಂದ್ಸಲ ಸುಮ್ಮನೆ ಸ್ವಿಪ್ ಮಾಡ್ಕೊಳ್ಳೋಣ. ಅರ್ಧ ಇದಾಗಬೇಕು ಅಷ್ಟೇ, ಪೂರ್ತಿ ನುಣ್ಣಗಾಗೋದು ಬೇಡ. ಬದನೆಕಾಯಿ ಬೆಂದಿರುತ್ತಲ್ಲ, ಸುಮ್ಮನೆ ಸ್ವಿಪ್ ಮಾಡಿಕೊಂಡ್ರೆ ಸಾಕು. ಒಂದ್ಸಲ ಆಡಿಸ್ಕೊಳ್ಳೋಣ ಮಿಕ್ಸಿಯಲ್ಲಿ. ನೋಡಿ, ಈ ಥರ ಮಸಾಲೆಯಲ್ಲಿ ಮಿಕ್ಸ್ ಆಗೋಂಗೆ ಹಾಕ್ಕೊಂಡ್ರೆ ಸಾಕು. ಇದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಒಗ್ಗರಣೆ ಬೆಂದಿದೆ. ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಬಿಡೋಣ. ಒಂದು 3 ಬದನೆಕಾಯಿ ಇದ್ದರೆ ಸಾಕು, ಒಂದು ಗಟ್ಟಿ ಕೊಪ್ಪಷ್ಟು ಗಟ್ಟಿ ಮೊಸರು ಇದ್ದರೆ ಸಾಕು. ಮಿಕ್ಸಿ ತೊಳ್ಕೊಂಡು ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕುದೀಲಿ, ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಕುದೀಲಿ. ಕೊನೆಯಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಬಿಟ್ಟು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟೇಸ್ಟ್ ಮಾಡಿ, ಒಂದು ಸಲ ಮಾಡಿ. ಮೊಸರನ್ನ ಒಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಗಟ್ಟಿ ಮೊಸರಿದ್ದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆ ಮೊಸರನ್ನು ಕುದಿಯೋದು ಬೇಡ, ಸುಮ್ಮನೆ ಕೊನೆಯಲ್ಲಿ ಹಾಕ್ಬಿಟ್ಟು ಒಂದು ಕುದಿ ಬಂದ ತಕ್ಷಣ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ಕುದಿಯೋದು ಬೇಡ, ಸುಮ್ಮನೆ ಮಿಕ್ಸಾಗಿ ಒಂದು ಕುದಿ ಬರ್ತಾಯಿದ್ದೇನೋಗ ಸ್ಟವ್ ಆಫ್ ಮಾಡಿಬಿಡಿ ಸಾಕು. ನಂಚ್ಕೊಳಕ್ಕೆ ಹಪ್ಪಳ ಇದ್ದು ಬಿಸಿ ಬಿಸಿ ಅನ್ನ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಸಿಂಪಲ್ ರೆಸಿಪಿ, ಇಂಗ್ರೀಡಿಯೆಂಟ್ಸೂ ಜಾಸ್ತಿ ಇಲ್ಲ. ನೋಡಿ, ಸೈಡಲ್ಲಿ ಕುದಿ ಬರ್ತಾ ಇರೋ ಥರ ಅನಿಸಿದ ತಕ್ಷಣ ಆಫ್ ಮಾಡಿಬಿಡಿ. ತುಂಬ ಕುದಿಯೋದು ಬೇಡ, ಇದು ಸಾಕು, ಇಷ್ಟೇ ಸಾಕು. ಆಫ್ ಮಾಡಿಬಿಟ್ಟೆ. ನೋಡಿ, ಹಪ್ಪಳ, ಅನ್ನ, ಬದನೆಕಾಯಿ ಮೊಸರು ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ.